ಕಳೆದ ಹಲವಾರು ದಿನಗಳಿಂದ ನಿವೇಶನ ಭೂಮಿಗಾಗಿ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಟಿ ರಘುಮೂರ್ತಿ ಭೇಟಿ ನೀಡಿ ಧರಣಿ ನಿರತರೊಂದಿಗೆ ಕೆಲಕಾಲ ಮಾತನಾಡಿ ಅವರು ನಾನು 3ನೇ ಬಾರಿ ಶಾಸಕನಾದ ನಂತರ ಇದೇ ಮೊದಲ ಬಾರಿಗೆ ನಿವೇಶನಕ್ಕಾಗಿ ನಡೆಸುತ್ತಿರುವ ಧರಣಿ ಇದಾಗಿದೆ. ಆದರೆ ಕಳೆದ ನನ್ನ 11 ವರ್ಷದ ಶಾಸಕ ಅವಧಿಯಲ್ಲಿ ದೀನದಲಿತರಿಗೆ, ನೊಂದವರಿಗೆ, ಕಡುಬಡವರಿಗೆ ನಿವೇಶನ ಹಾಗೂ ಮನೆ ಕೊಡುವ ಕೆಲಸವನ್ನ ಮಾಡಿದ್ದೇನೆ. ಇನ್ನು ನಿರಂತರವಾಗಿ ಮಾಡುತ್ತಲೇ ಇದ್ದೇನೆ. ಆದರೆ ಕೆಲವೊಂದು ಬಾರಿ ಇಂತಹ ಸಂಗತಿಗಳು ನಡೆಯುತ್ತವೆ. ಆದ್ದರಿಂದ ಈ ಕೂಡಲೇ ನಿಗದಿ ಮಾಡಿರುವ 5 ಎಕರೆ ವಸತಿ ನಿವೇಶನ ಭೂಮಿ ಜೊತೆ ಇನ್ನು ಹೆಚ್ಚುವರಿಯಾಗಿ 3 ಎಕರೆ ಜಾಗವನ್ನ ಗ್ರಾಮದ ಎಲ್ಲ ಅರ್ಹ ಫಲಾನುಭವಿಗಳನ್ನ ಹುಡುಕಿ ಕೊಡಲಾಗುತ್ತದೆ. ತಾಲೂಕು ಕಚೇರಿ ಆವರಣದಲ್ಲಿ ಗಂಜಿಗುಂಟೆ ಗ್ರಾಮದ ದಲಿತ ಸಮುದಾಯದ ನಿವೇಶನಕ್ಕಾಗಿ 5ನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು. ಜನಸಂಪರ್ಕ ಸಭೆ ಏನಾಗಲಿಲ್ಲ ಸರ್. ಯಾಕೆ ಈ ಮಟ್ಟಕ್ಕೆ ಬಂತು ಅಂದರೆ ನಮಗೆ ಅಲ್ಲಿ ನೀವು ಹೇಳಿದ್ಮೇಲೆ ಮತ್ತು ನಾನು ನಿಮಗೆ ಮೊನ್ನೆ ಬಂದು ಬರ್ತೀನಿ ಅಂತ ಬಂದು ಹೇಳ್ತಾರೆ. 1 ವಾರ ಟೈಮ್ ಕೊಟ್ಟು ಅವ್ರಿಗೆ ಯಾವುದೇ ಸಂಘರ್ಷ ಆಗಲಿ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ. ಹಂಗೆ ಹೇಳಿದ್ಮೇಲೆ ನೋಡಲ್ಲ 5 ಮನೆ ಒಂದು ಮನೆ ಓಪನ್ ಆಗಿದೆ. ಇಲ್ಲಿ 2 ಮನೆ ಸೆಟ್ 5 ಮನೆ ತಿರುಗಿ ಕಟ್ಟಿದ್ದಾರೆ. ಆಲ್ರೆಡಿ 1 ಮನೆ ಎಲ್ಲ ಗೃಹಪ್ರವೇಶ ಆಗಿದೆ. ಆದರೆ ಅದರ ವಿಚಾರ ಹೆಂಗೆ ಅಲ್ಲಲ್ಲಿ ಜಾಗ. ಪ್ರತಿಭಟನೆಯ ಮುಖಂಡ ರಂಗಸ್ವಾಮಿ ಮಾತನಾಡಿ, ನಮಗೆ ದಲಿತ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಒಂದು ಕಡೆ ನಿವೇಶನ ನೀಡುವಂತೆ ಮನವಿ ನೀಡಿದರು.